ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತವೃತ್ತ ತುಷ್ಟೋ ಹರಿಖಿಲ ವಶಂ ವದತಾಮವಾಪ. ಶ್ರೀಮಧ್ವಸನ್ಮತ ಪಯೋನಿಧಿ ಪೂರ್ಣಚಂದ್ರ ಶ್ರೀ ವಿಷ್ಣುತೀರ್ಥ ಮುನಿರಾಟ್ ಮುದಮಾತನೋತು. ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ವಿಷ್ಣುತೀರ್ಥರ ಈ ಒಂದು ಶ್ಲೋಕ ಯಸ್ಯ ಪ್ರಚಂಡ ತಪಸ ಅಂತನ್ನುವ ಏನು ಶ್ಲೋಕ ಇದೆ, ಈ ಶ್ಲೋಕವು ಅವರ ಶಿಷ್ಯರಾದ ಕೃಷ್ಣಾರ್ಯರು ಮಾಡಿರ್ತಕ್ಕಂಥದ್ದು. ಈ ಶ್ಲೋಕದಲ್ಲಿ ವಿಷ್ಣುತೀರ್ಥರ ಅದ್ಭುತವಾದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಪ್ರಸಿದ್ಧವಾದ ಶ್ಲೋಕ, ಎಲ್ಲರೂ ಇದನ್ನು ಹೇಳುವಂಥದ್ದು. ಯಸ್ಯ ಪ್ರಚಂಡ ತಪಸ ಶ್ರುತಿಗೀತ ವೃತ್ತ ತುಷ್ಟ. ಭಗವಂತ ಇವರು ಮಾಡುವ ತಪಸ್ಸಿಗೆ ಮೆಚ್ಚಿ ಸಂತುಷ್ಟನಾಗಿ ಅವರ ವಶನಾಗಿದ್ದಾನೋ ಅನ್ನುವಂತೆ ಅವರು ಅಷ್ಟು ಪರಮಾತ್ಮನ ಕುರಿತು ತಪಸ್ಸನ್ನು ಮಾಡಿದ್ದು. ಪರಮಾತ್ಮ ಅವರಿಗೆ ವಶನಾಗಬೇಕು ಅಂದರೆ ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಹೇಳುವಂಥದ್ದೇನು ಅಂದರೆ, ಭಗವಂತ ದೇವತೆಗಳು ಯಾವುದಕ್ಕೂ ವಶರಾಗೋದಿಲ್ಲಂತೆ. ವಶರಾಗೋದು ಯಾವುದಕ್ಕೆ ಅಂದರೆ ಭಕ್ತಿಗೆ, ತಪಸ್ಸಿಗೆ, ಇವುಗಳಿಗೆ ಮಾತ್ರ ದೇವರು ವಶ ಆಗುವುದು, ಬೇರೆ ಯಾವುದಕ್ಕೂ ವಶರಾಗೋದಿಲ್ಲ. ಹಾಗೆ ಇವರ ತಪಸ್ಸಿಗೆ ಅವರು ಭಗವಂತ ವಶನಾದ. ಅಂಥ ತಪಸ್ಸನ್ನು ಏನು ಮಾಡಿದರು ಇವರು? ಪ್ರಚಂಡವಾದ ತಪಸ್ಸನ್ನು ಏನು ಮಾಡಿದರು ವಿಷ್ಣು ತೀರ್ಥರು ಅಂತಂದರೆ, ಅದಕ್ಕೆ ಹೇಳುವಂಥದ್ದು ಅಲ್ಲಿ ಶಬ್ದ ಇಟ್ಟದ್ದು ಶ್ರುತಿಗೀತ ವೃತ್ತ ಅಂತ. ವೇದದಿಂದ ಪ್ರತಿಪಾದ್ಯನಾದ ಭಗವಂತ ಅವನು ಪ್ರಸನ್ನನಾಗಿದ್ದಾನೆ, ತುಷ್ಟನಾಗಿದ್ದಾನೆ. ಅಂದರೆ ಈ ಶಬ್ದ ಯಾಕಿಟ್ರು ಅಂತಂದರೆ, ವೇದ ನಮಗೆ ಹೇಳ್ತದೆ ಭಗವಂತನನ್ನ ಆರಾಧನೆ ಹೇಗೆ ಮಾಡಬೇಕು ಅಂತ ವೇದ ಹೇಳ್ತದೆ. ವೇದವೇ ಆ ಭಗವಂತನನ್ನು ತಿಳಿಸಿಕೊಡ್ತದೆ. ಆ ವೇದೋಕ್ತವಾದ ರೀತಿಯಿಂದ ವೇದದಲ್ಲಿ ಹೇಳಿದ ಭಗವಂತನನ್ನು ಅವರ ಆರಾಧನೆ ಮಾಡಿದರು. ಹೀಗಾಗಿ ಆ ಶ್ರುತಿಗೀತ ವೃತ್ತ ಅನ್ನುವ ಶಬ್ದವನ್ನಿಟ್ಟಿದ್ದಾರೆ. ವೇದ ಏನು ಹೇಳ್ತದೆ, ಭಗವಂತನನ್ನ ಹೇಗೆ ಆರಾಧನೆ ಮಾಡಬೇಕು ಅನ್ನೋದು ವೇದ ಹೇಗೆ ಹೇಳ್ತದೆ ಅಂದರೆ, ಭದ್ರಂ ಕರ್ಣೇ ಭಿಷೃಣಿಯಾಮ ದೇವಾಃ ಭದ್ರಂ ಪಶ್ಯೇ ಮಾಕ್ಷಿಭಿರ್ ಯಜತ್ರಾಃ ಸ್ಥಿರೈಃ ಅಂಗೈಃ ತುಷ್ಟವಾನ್ ತನೋಭಿಃ ವ್ಯಷೇಮ ದೇವಹಿತಂ ಯದಾಯುಃ ಅನ್ನುವ ಮಂತ್ರ ಭಗವಂತನನ್ನು ಹೇಗೆ ಆರಾಧನೆ ಮಾಡಬೇಕು ಅನ್ನುವುದನ್ನು ಹೇಳ್ತದೆ. ಅಂದರೆ ಭದ್ರಂ ಕರ್ಣೇಭಿಃ, ಭದ್ರ ಅಂತನೋ ಶಬ್ದಕ್ಕೆ ಭಗವಂತ ಅಂತ ಅರ್ಥ. ಭದ್ರ ಅಂದ್ರೆ ಮಂಗಲ, ಮಂಗಲಾನಾಂಚ ಮಂಗಲಂ ಅಂತ ವಿಷ್ಣು ಸಹಸ್ರನಾಮ ಹೇಳ್ತಾರೆ. ಮಂಗಲವಾದ ಪದಾರ್ಥಗಳು ಯಾವುದೆಲ್ಲರಿಗೂ ಮಂಗಲವನ್ನು ಕೊಟ್ಟವನು ಭಗವಂತ. ಹೀಗಾಗಿ ಭಗವಂತನಿಗೆ ಭದ್ರ ಎಂಬುದಾಗಿ ಕರೆಯುತ್ತಾರೆ. ಮತ್ತು ಅಷ್ಟೇ ಅಲ್ಲ, ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಭದ್ರ ಶಬ್ದಕ್ಕೆ ಭಗವಂತ ಅನ್ನುವ ಅರ್ಥವನ್ನ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಹೀಗಾಗಿ ಭದ್ರ ಅಂದ್ರೆ ಭಗವಂತ. ಆ ಭಗವಂತನನ್ನ ಭದ್ರಂ ಕರ್ಣೇಭಿಃ ಶೃಣುಯಾಮ, ನಮ್ಮ ಕಿವಿಗಳಿಂದ ಭಗವಂತನನ್ನ ಕೇಳಬೇಕಂತೆ. ಹೇಗೆ ಕೇಳಬೇಕು ಅಂದ್ರೆ, 100 ವರ್ಷ ನಮಗೆ ಆಯುಷ್ಯ ಇತ್ತು ಅಂತಾದ್ರೆ ಎಷ್ಟು ವರ್ಷ ಆಯುಷ್ಯ ಇದೆಯೋ ಅಷ್ಟು ವರ್ಷಗಳವರೆಗೆ ಭಗವಂತನ ಮಹಿಮೆಗಳನ್ನ, ಭಗವಂತನ ಗುಣಗಳನ್ನ, ಅವನ ಕಥೆಗಳನ್ನ, ಅವನು ಮಾಡಿದ ವ್ಯಾಪಾರಗಳನ್ನ, ಇವುಗಳನ್ನ ಸತತವಾಗಿ ಕೇಳಬೇಕು. ಭದ್ರಂ ಕರ್ಣೇಭಿಃ ಶೃಣುಯಾಮ, 100 ವರ್ಷ ಆ ಭಗವಂತನ ಕಿವಿಗಳಿಂದ ಕೇಳಬೇಕು ಆ ಭಗವಂತನ ಮಹಿಮೆಯನ್ನ. ಕರ್ಣೇಭಿಃ ಅಂತ ಇಲ್ಲಿ ಬಹುವಚನವನ್ನಿಟ್ಟಾರೆ, ಅಥವಾ ಮುಂದೆ ಎಲ್ಲ ಕಡೆಗೆ ಬಹುವಚನವನ್ನಿಟ್ಟಾರೆ. ಕಣ್ಣುಗಳು ಅಂತ ಹೇಳಬೇಕಾದಾಗ ಬಹುವಚನವನ್ನಿಟ್ಟಾರೆ. ಬಹುವಚನವನ್ನು ಯಾಕಿಟ್ರು ವೇದದಲ್ಲಿ ಅಂತಂದ್ರೆ, ಅದಕ್ಕೆ ಇಷ್ಟಾರ್ಥ ಏನಂದ್ರೆ, ಯದ್ಯಪಿ ನಮಗೆ ಕಿವಿಗಳಿರೋದು ಎರಡೇ, ಭದ್ರಂ ಕರ್ಣೇಭಿಃ ಅಂತ ಯಾಕೆ ಹೇಳಬೇಕು, ದ್ವಿವಚನ ಇಡಬೇಕಾಗಿದೆ. ಬಹುವಚನ ಇಟ್ಟಿದ್ದಾರೆ. ಯಾಕೆ ಅಂತಂದ್ರೆ, ಮೈಯೆಲ್ಲ ಕಣ್ಣುಗಳನ್ನು ಮಾಡಿಕೊಂಡು, ಕಿವಿಗಳನ್ನು ಮಾಡಿಕೊಂಡು ಭಗವಂತನನ್ನು ನೋಡಬೇಕು, ಭಗವಂತನನ್ನು ಕೇಳಬೇಕಂತ ಅವನ ಮಹಿಮೆಯನ್ನ. ಸುಮ್ಮನೆ ಈ ಕಡೆ ಕೇಳೋದು, ಎಲ್ಲೋ ಗಮನ ಮನಸ್ಸು ಇಟ್ರಲ್ಲ, ಮೈಯೆಲ್ಲ ನಮ್ಮ ಕಿವಿಗಳನ್ನ ಮಾಡಿಕೊಂಡು ಆ ಭಗವಂತರ ಮಹಿಮೆಯನ್ನು ಕೇಳಬೇಕು. ಭದ್ರಂ ಕರ್ಣೇಭಿಃ ಶೃಣುಯಾಮಃ ಭದ್ರಂ ಪಶ್ಯೇಮ ಅಕ್ಷಭಿಃ, ಹೀಗೆ ಕೇಳಬೇಕು, ನೋಡಬೇಕು. ಅದನ್ನ ಮಾಡಿಸುವವರು ಯಾರು ಅಂದ್ರೆ
ತತ್ವಾಭಿಮಾನಿ ದೇವತೆಗಳು ಯಜತ್ರಾಹ, ನಮ್ಮ ಇಂದ್ರಿಯಗಳಲ್ಲಿ ವಿಷಯಾದಿಗಳನ್ನ ಆಹುತಿಯಾಗಿ ಕೊಡ್ತಾರೆ. ಹೀಗಾಗಿ ಅವರು ಯಜತ್ರಾಹ ದೇವತೆಗಳು ನಮ್ಮ ಕಿವಿಗಳಿಂದ ನಮ್ಮ ಕಣ್ಣುಗಳಿಂದ ಭಗವಂತನನ್ನೇ ನೋಡುವಂತೆ ಭಗವಂತನನ್ನೇ ಕೇಳುವಂತೆ ನಮ್ಮನ್ನ ಮಾಡಬೇಕು ಅಂತ ಆ ವೇದ ಮಂತ್ರ ನಮಗೆ ತಿಳಿಸ್ತಾ ಇದೆ. ಮತ್ತು ಅಷ್ಟೇ ಅಲ್ಲ, ತನೋವಿಹಿ ಅಂದ್ರೆ ನಮ್ಮ ದೇಹದಲ್ಲಿ ಇರುವ ಏನೇನು ಅಂಗಗಳಿವೆ ಪ್ರತಿಯೊಂದು ಅಂಗಗಳು ಕೂಡ ಭಗವಂತನ ಸಂತೋಷ ಪಡಿಸುವುದಕ್ಕಾಗಿ ಇರಬೇಕು. ಅದು ಬೇರೆ ಬಿಟ್ಟು ಬೇರೆ ಯಾವುದಕ್ಕೂ ಆ ಸಂತೋಷಕ್ಕಾಗಿ ಅಂಗಗಳು ಇರಬಾರ್ದು. ಹಾಗೆ ದೇವರು ಎಷ್ಟು ಆಯುಷ್ಯವನ್ನು ಕೊಟ್ಟಿರ್ತಾನೋ ಅಷ್ಟು ಸಮಯದವರೆಗೆ ಆ ಭಗವಂತನ ಆರಾಧನೆಯನ್ನು ಮಾಡಬೇಕು ಅಂತ ಭಗವಂತನನ್ನು ಹೇಗೆ ಆರಾಧನೆ ಮಾಡಬೇಕು ಅನ್ನೋದು ವೇದ ಮಂತ್ರ ನಮಗೆ ತಿಳಿಸ್ತದೆ. ಈ ಮಂತ್ರ ನಮಗೆ ತಿಳಿಸ್ತದೆ. ಹಾಗೆ ಈ ಮಂತ್ರದಲ್ಲಿ ಹೇಗೆ ಹೇಳಿದ್ದಾರೋ ಹಾಗೆ ವಿಷ್ಣು ತೀರ್ಥರು ತಮ್ಮ ಜೀವನ ಪೂರ್ತಿ ಆ ವಿಧವಾದದ್ದನ್ನು ಮಾಡಿದರು. ಇದು ತಪಸ್ಸು. ಅಂದ್ರೆ ತಾವು ಯಾವಾಗ ಜ್ಞಾನ ಬಂತೋ ಜ್ಞಾನ ಬಂದಾಗೆಂದು ಹಿಡಿದುಕೊಂಡು ಭಗವಂತನ ಶ್ರವಣವನ್ನು ಮಾಡೋದಾಗಲಿ ಭಗವಂತನನ್ನು ನೋಡೋದಾಗಲಿ ದೇಹದ ಪ್ರತಿಯೊಂದು ಅಂಗಗಳು ಕೂಡ ಆ ಭಗವಂತನಿಗಾಗಿಯೇ ಆ ವಿಷ್ಣು ತೀರ್ಥರು ಮೀಸಲಾಗಿಟ್ರು. ಹೀಗಾಗಿ ಯಸ್ಯ ಪ್ರಚಂಡ ತಪಸ ಶ್ರುತಿಗೀತ ವೃತ್ತ ಎಂಬುದಾಗಿ ಶ್ರುತಿಗೀತ ಅಂತ ವಿಶೇಷ ಶಬ್ದವನ್ನು ಇಟ್ಟದ್ದು ವೇದೋಕ್ತನಾದ ಬ್ರಹ್ಮನೇ, ಅದರಲ್ಲಿ ಸಂದೇಹನೇ ಇಲ್ಲ. ಆದ್ರೆ ಈ ಶಬ್ದ ಇಟ್ಟದ್ದು ಎದಕ್ಕೆ ಅಂದ್ರೆ ಶ್ರುತಿಯಲ್ಲಿ ಹೇಳಿದಂತೆ ಆ ರೀತಿಯಾಗಿ ಆ ಪರಮಾತ್ಮನನ್ನ ಆರಾಧನೆ ಮಾಡಿದ್ರು ಅನ್ನುವುದನ್ನ ನಾವು ಇಲ್ಲಿ ತಿಳಿಯಬೇಕು. ಅಷ್ಟೇ ಅಲ್ಲ, ಅವರು ಆರಾಧನೆ ಮಾಡುವ ಸಮಯದಲ್ಲಿ ಹೆಚ್ಚು ತಾವು ತಮ್ಮ ಸಮಯವನ್ನು ಕಳೆದದ್ದು ಯಾವುದಕ್ಕೆ ಅಂದ್ರೆ ಆ ಶ್ರೀಮದಾಚಾರ್ಯರ ಏನು ಶಾಸ್ತ್ರದಲ್ಲಿ ಭಗವಂತರು ಹೇಳಲ್ಪಟ್ಟಿದ್ದಾನೆ ಆ ಶ್ರೀಮದಾಚಾರ್ಯರು ಹೇಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ದಾರೆ ಮತ್ತು ಆ ಶ್ರೀಮದಾಚಾರ್ಯರ ಶಾಸ್ತ್ರದಲ್ಲೇನೆ ಅವರು ಆ ಸಮಯವನ್ನು ಕಳೆದದ್ದು. ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು 100 ಬಾರಿ ಪಾಠವನ್ನು ಹೇಳಿದ್ದಾರೆ ಅಂದ್ರೆ ಇಷ್ಟು ಸಮಯವನ್ನ ಅದರಲ್ಲಿ ವಿಷ್ಣು ತೀರ್ಥರು ಕಳೆದಿರಬಹುದು ಅಂತನ್ನೋದು ನಾವು ಊಹಾ ಮಾಡಬಹುದು. ಹೀಗೆ ತಮ್ಮ ಜೀವನ ಪೂರ್ತಿ ಶ್ರೀಮದಾಚಾರ್ಯರ ಶಾಸ್ತ್ರಕ್ಕೆ ಶ್ರೀಮದಾಚಾರ್ಯರ ಗ್ರಂಥಗಳಿಗಾಗಿ ತಮ್ಮ ಸಮಯವನ್ನ ಜೀವನವನ್ನ ಮುಡುಪಾಗಿ ಇಟ್ಟವರು ವಿಷ್ಣು ತೀರ್ಥರು. ಹೀಗಾಗಿ ಅಷ್ಟೇ ಅಲ್ಲ, ಅವರ ಕಥೆಯಲ್ಲಿ ಬರ್ತದೆ ಬರೇ ಶ್ರೀಮದಾಚಾರ್ಯರ ಸಿದ್ಧಾಂತಕ್ಕಾಗಿ ಮುಡುಪಿಟ್ಟಿದ್ದಾರೆ ಅಷ್ಟೇ ಅಲ್ಲ, ಅದನ್ನು ಯಾರು ಅಧ್ಯಯನ ಮಾಡ್ತಾರೆ ಯಾರು ಅದಕ್ಕಾಗಿ ಶ್ರಮವನ್ನು ಪಡ್ತಾರೆ ಅಂಥವರ ಮೇಲೆ ಬಹಳ ಪ್ರೀತಿ ಅಂತೆ ವಿಷ್ಣು ತೀರ್ಥರಿಗೆ. ಹೀಗಾಗಿ ಅವರ ರಕ್ಷಣೆಯನ್ನ ಅವರಿಗೆ ಬೇಕಾದದ್ದೆಲ್ಲವನ್ನ ಸಕಲ ಇದನ್ನ ಐಶ್ವರ್ಯವನ್ನು ಕೂಡ ಆ ವಿಷ್ಣು ತೀರ್ಥರು ಕೊಡ್ತಾರೆ ಅನ್ನುವ ಕಥೆ ಅವರ ಜೀವನದಲ್ಲಿ ಬರ್ತದೆ. ಅವರ ಒಂದು ದಿನ ಪಾಠವನ್ನು ಹೇಳ್ತಾ ಇದ್ರಂತೆ, ಶ್ರೀಮನ್ಯಾಯ ಸುಧಾ ಪಾಠವನ್ನು ಹೇಳ್ತಾ ಇದ್ರು. ಹೇಳಬೇಕಾದಾಗ ಎಲ್ಲ ಶಿಷ್ಯರಿದ್ದಾಗ ಅವರ ಮುಂದೆ ಹೇಳಿದ್ರಂತೆ, 5-6 ಜನ ಶಿಷ್ಯರಿದ್ರು, ನಿಮ್ಮಲ್ಲಿ ಒಬ್ಬರಿಗೆ ಅಪಮೃತ್ಯು ಇದೆ, ಈ ಅಪಮೃತ್ಯುವನ್ನು ಪರಿಹಾರ ಮಾಡುವುದಕ್ಕಾಗಿ ನಾನು 3 ದಿನ ಉಪವಾಸ ಇರ್ತೇನೆ, ನನ್ನನ್ನು ಯಾರು ಭೋಜನಕ್ಕೆ ಕರಿಬೇಡಿ, ಅದಕ್ಕೆ ವ್ಯವಸ್ಥೆಯನ್ನು ಮಾಡಬೇಡಿ, ಕಾಯಬೇಡಿ ಅಂತ ಈ ರೀತಿಯಾಗಿ ಅವರ ಮುಂದೆ ಹೇಳಿದ್ರು. ಹೇಳಿ 3 ದಿವಸ ನಾನು ಉಪವಾಸ ಇರ್ತೇನೆ ಅಂತ 3 ದಿನ ಅವರು ಉಪವಾಸ ಇದ್ರು. 3 ದಿವಸ ಉಪವಾಸ ಇದ್ದು ಅನಂತರದಲ್ಲಿ 3 ದಿನ ಒಳಗೆ ಏನು ಮಾಡಿದ್ರು, ಆ 3 ದಿವಸ ಉಪವಾಸ ಇದ್ದದ್ದು ಸರಿ, ಆ ಉಪವಾಸದ ಪುಣ್ಯವನ್ನ ಅವರಿಗೆ ಧಾರೆ ಎರೆದು ಕೊಟ್ರು. ಆದ್ರೆ ಆ 3 ದಿವಸ ಉಪವಾಸ ಇದ್ದು ಏನು ಮಾಡಿದ್ರು, ಉಪವಾಸ ಇದ್ದಾಗ ನಮಗೆಲ್ಲ ನಿದ್ದೆ ಬರ್ತದೆ ಇತ್ಯಾದಿ ಏನೇನೋ ಆಗ್ತದೆ. ಆದ್ರೆ ಅವರಿಗೆ ಸತತವಾಗಿ 3 ದಿನನೂ ಕೂಡ ಶ್ರೀಮನ್ಯಾಯ ಸುಧಾ ಗ್ರಂಥದ ಪಾಠವನ್ನ ಅಧ್ಯಯನವನ್ನ ಇದರಲ್ಲೇನೆ ಅವರು ಸಮಯವನ್ನು ಕಳೆದಾದ ಮೇಲೆ ಆ 3 ದಿವಸದ ಪುಣ್ಯವನ್ನ ಧಾರೆ ಎರೆದು ಕೊಟ್ರು. ಅದಾದ ಮೇಲೆ ಅವರ ಶಿಷ್ಯರಾದ ಕೃಷ್ಣಾರ್ಯರು, ಅವರ ಮಕ್ಕಳು ಹೌದು, ಪುರಾಶ್ರಮದ ಮಕ್ಕಳು ಹೌದು, ಆದರೆ ಅವರು ಬಂದು ಕೇಳ್ಕೊಂಡ್ರಂತೆ, ನನಗೆ ಅಪಮೃತ್ಯು ಬಂದಿತ್ತು, ಈ ಅಪಮೃತ್ಯು ಪರಿಹಾರವಾಯಿತು ಅಂತ. ಅವರು ಮೊದಲೇ ಹೇಳಿದ್ದಿಲ್ಲ ಯಾರಿಗೆ ಅಪಮೃತ್ಯು ಬರ್ತದೆ ಅಂತ ಹೇಳಿದ್ದಿಲ್ಲ, ನಿಮ್ಮಲ್ಲಿ ಒಬ್ಬರಿಗೆ ಅಪಮೃತ್ಯು ಬರ್ತದೆ, ಹೀಗಾಗಿ ನಾನು ಅವರಿಗಾಗಿ 3 ದಿವಸ ಉಪವಾಸ ಇರ್ತೀನಿ ಅಂತ ಉಪವಾಸ ಇದ್ದು ಅನಂತರದಲ್ಲಿ ಅವರಿಗೆ ಆ ಪುಣ್ಯವನ್ನು ಧಾರೆ ಎರೆದು ಕೊಟ್ಟದ್ದಕ್ಕಾಗಿ ಕೃಷ್ಣಾರ್ಯರು ಅಂತ ಅವರ ಶಿಷ್ಯರು ಅದ್ಭುತವಾದ ಪಂಡಿತರು. ಯದ್ಯಪಿ ಮಗನ ಮೇಲೆ ವ್ಯಾಮೋಹದಿಂದ ಅವರು ಆ ತಪಸ್ಸನ್ನ ಧಾರೆ ಎರೆದು ಕೊಟ್ಟದ್ದಲ್ಲ, ಉಪವಾಸವನ್ನು ಮಾಡಿದ್ದಲ್ಲ. ಆ ಮಧ್ವಶಾಸ್ತ್ರವನ್ನ ಅಧ್ಯಯನ ಮಾಡುವವರು ಸಮಾಜವನ್ನ ರಕ್ಷಣೆ ಮಾಡ್ತಾರೆ ಅನ್ನುವ ಉದ್ದೇಶದಿಂದ ಅವರು ಆ ತಪಸ್ಸನ್ನ ಮಾಡಿ ಅವರ ಅಪಮೃತ್ಯುವನ್ನ ಕಳೆದರು. ಹೀಗಾಗಿ ಬರೇ ಶಾಸ್ತ್ರಕ್ಕಾಗಿ ತಮ್ಮ ಜೀವನವನ್ನು ತಾವು ಕಳೆದದ್ದಲ್ಲ, ಸಮಾಜಕ್ಕಾಗಿಯೂ ಕೂಡ, ಸಮಾಜ ಬೆಳಿಬೇಕು, ಯಾರು ಅಧ್ಯಯನವನ್ನ ಮಾಡ್ತಾರೆ ಅವರ ಐಶ್ವರ್ಯವೆಲ್ಲವೂ ಕೂಡ ಸಮೃದ್ಧಿಯಾಗಿ ಇರಬೇಕು ಅನ್ನುವ ಉದ್ದೇಶದಿಂದ ಎಲ್ಲ ವಿಧವಾದ ಅನುಗ್ರಹವನ್ನು ಮಾಡುವವರು ವಿಷ್ಣು ತೀರ್ಥರು. ಅಂತಹ ವಿಷ್ಣು ತೀರ್ಥರು ಭಗವಂತನನ್ನು ಒಲಿಸಿಕೊಂಡಿದ್ದಾರೆ. ಆದ್ದರಿಂದಾಗಿ ಯಸ್ಯ ಪ್ರಚಂಡ ತಪಸ ಶ್ರುತವೃತ್ತ ಗೀತ ತುಷ್ಟೋ ಹರಿಖಿಲ ವಶಂ ವದತಾಮವಾಪ ಅಂತಹ ವಿಷ್ಣು ತೀರ್ಥರು ಶ್ರೀ ಮಧ್ವಶಾಸ್ತ್ರಕ್ಕೆ ಒಂದು
ಪೂರ್ಣ ಚಂದರಂತೆ ಇದ್ದಾರೆ. ಅಂತಹ ವಿಷ್ಣು ತೀರ್ಥರು ನಮಗೆ ಅನುಗ್ರಹವನ್ನು ಮಾಡಲಿ ಅಂತ ಈ ರೀತಿಯಾಗಿ ಅವರು ಸ್ತೋತ್ರವನ್ನು ಮಾಡ್ತಾರೆ. ಆ ವಿಧವಾಗಿ ನಮಗೂ ಕೂಡ ಆ ಶಾಸ್ತ್ರವನ್ನ ಅಧ್ಯಯನ ಮಾಡುವಂತೆ ಆ ವಿಷ್ಣು ತೀರ್ಥರು ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಇಲ್ಲಿ ನನಗೆ ಸ್ವಲ್ಪ ಅವಕಾಶವನ್ನು ಕೊಟ್ಟಿರ್ತಕ್ಕಂತಹ ಅವರ ಸೇವೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ಶ್ರೀಕರ ಆಚಾರ್ಯರು ಅವರು ನನ್ನ ಮೇಲೆ ಬಹಳ ಅಭಿಮಾನವನ್ನು ಮಾಡ್ತಾರೆ. ಹೀಗಾಗಿ ಅವರಿಗೆ ನಾನು ಅನೇಕ ನಮಸ್ಕಾರ ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣ ಮಸ್ತು. ಪಂಡಿತ್ ಹನುಮೇಶಾಚಾರ್ಯ ಪಾಲ್ಮೂರ್ ಅವರಿಗೆ ಅತ್ಯಂತ ಸುಸ್ಪಷ್ಟವಾಗಿ ಕ್ಲುಪ್ತ ಸಮಯದಲ್ಲಿ ವಿಷಯವನ್ನು ನಿರೂಪಣೆ ಮಾಡಿದ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ